ದನವನ್ನು ಕಟ್ಟಿ ಬಂದರು. ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಿಗ್ಗೆನೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಅದೇ ರೀತಿ ಹಾಲು ಕರೆದು ಡೈರಿಗೆ ಕೊಂಡೋಗಿ ಕೂಡ ಆಯಿತು. ಇವತ್ತು ನಮ್ಮದು ನೇಟಿವಿಟಿ ಫೀಸ್ಟಿಗೆ ತಯಾರಾಗಿ ಇವತ್ತು ನವೆನ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನಮಗೆ ಇವತ್ತು ಹೂಗಳನ್ನು ಮರಿಯಮ್ಮನವರಿಗೆ ಸಮರ್ಪಿಸಲಿಕ್ಕಿದೆ. ಮನೆಯಲ್ಲಿ ಸಣ್ಣ ಪ್ರತಿಮೆ ಇಟ್ಟು ಅದಕ್ಕೆ ಹೂಗಳನ್ನು ತಂದಿಡ್ತೇನೆ. ಅದೇ ರೀತಿ ಆಮೇಲೆ ಚರ್ಚಿಗೆ ಹೋಗಿ ಚರ್ಚಲ್ಲಿ ಕೂಡ ಪೂಜೆ ಇದೆ. ಪೂಜೆ ಆದಮೇಲೆ ನೋವೆನ ಪ್ರೇಯರ್ ಇದೆ. ಅದನ್ನೆಲ್ಲ ಇವಾಗ ಮುಗಿಸ್ಕೊಂಡು ಬರಬೇಕು. ಮನೆಯಲ್ಲಿರುವ ಪ್ರತಿಮೆಗೆ ಇವಾಗ ಸ್ವಲ್ಪ ಹೂವನ್ನು ತೆಗೆದು ನಾವು ಅರ್ಪಿಸ್ತೇವೆ. ಆಮೇಲೆ ಚರ್ಚಿಗೆ ಹೋಗ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಚರ್ಚಿಗೆ ಹೋಗಿ ಬಂದೆವು. ಇನ್ನು ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದು ತರಬೇಕು. ಮತ್ತು ಲೇಟ್ ಆದರೆ ಮಳೆ ಬಂದರೆ ಎಲ್ಲ ಕಷ್ಟ ಆಗ್ತದೆ. ಹಾಗೆ ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದು ಬರ್ತೇವೆ. ತುಂಬ ದಿವಸದ ನಂತರ ನಮ್ಮ ತೋಟದಲ್ಲಿ ಹುಲ್ಲು ಕೊಯ್ಲಿಕ್ಕೆ ಬಂದಿದ್ದೇವೆ. ಇವಾಗ ನಮ್ಮ ತೋಟದಲ್ಲಿ ಮತ್ತೆ ಸ್ವಲ್ಪ ಹುಲ್ಲಾಗಿದೆ. ಹಾಗೆ ಇನ್ನು ತೋಟದ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ತೋಟದ ಹುಲ್ಲನ್ನು ಒಮ್ಮೆ ಖಾಲಿ ಮಾಡಬೇಕು. ಹಾಗಾಗಿ ಇವತ್ತಿನಿಂದ ನಮ್ಮ ತೋಟದಿಂದಲೇ ಹುಲ್ಲು ಕೊಯ್ಯೋದು. ಇವಾಗ ಅಂದರೆ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೊಂದು 15 ದಿವಸದಲ್ಲಿ ಕೆಲಸದವರು ಬರ್ತೇನೆ ಅಂತ ಹೇಳಿದ್ದಾರೆ. ಆವಾಗ ಸಾಧಾರಣ ಖಾಲಿ ಆಗ್ತದೆ. ಹಾಗೆ ನಮ್ಮ ತೋಟಕ್ಕೆ ಬಂದಿದ್ದೇವೆ. ನೋಡಿ, ಇವಾಗ ಎಲ್ಲ ಕಡೆ ಹುಲ್ಲಾಗಿದೆ. ನೋಡಿ, ಇಲ್ಲೆಲ್ಲ ಚೆನ್ನಾಗಿ ಹುಲ್ಲಾಗಿದೆ. ಹಾಗೆ ಇವಾಗ ಎಲ್ಲಿಂದಲೇ ಹುಲ್ಲನ್ನು ಕೊಯ್ಯೋದು. ಕೆಲವು ಕಡೆ ಏನಿಲ್ಲ, ಕೆಲವು ಕಡೆ ತುಂಬಾ ಜಾಸ್ತಿ ಆಗಿದೆ.
ನೋಡಿ ಹುಲ್ಲಿನ ಕೆಲಸ ಒಂದಾಯಿತು. ಜಾನ್ ಅವರು ಹುಲ್ಲನ್ನು ತೊಗೊಂಡು ಹೋಗ್ತಾ ಇದ್ದಾರೆ. 2 ಗೋಣಿ ಹುಲ್ಲು ರೆಡಿ ಆಯಿತು. ನೋಡಿ ಇವಾಗ ಮಳೆ ಕಡಿಮೆ ಆದರೂ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಆದರೂ ನೀರು ಇನ್ನೂ ಕೂಡ ಹರಿತಾ ಇದೆ. ನೋಡಿ ಎಷ್ಟು ಕ್ಲೀನ್ ನೀರು ನೋಡಿ ಹರಿತಾ ಇದೆ. ಇವಾಗ ಸ್ವಲ್ಪ ಬಿಸಿಲು ಬಿತ್ತು, ಎಷ್ಟೋ ತನಕ ಮೋಡ ಇತ್ತು. ನೋಡಿ ಹುಲ್ಲು ಕೊಯ್ದಾಗುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು. ಕೊಡೆ ಕೂಡ ತರಲಿ, ಇನ್ನು ಮನೆಗೆ ಹೋಗಲಿಕ್ಕೆ ಮಳೆ ನಿಲ್ಲಬೇಕು, ಆಮೇಲೆ ಮನೆಗೆ ಹೋಗೋದು. ಇವಾಗ ಇಲ್ಲೇ ಶೆಡ್ಡಲ್ಲಿ ನಿಲ್ತೇನೆ. ಆದರೆ ಮಳೆ ಬಂದರೆ ಕೂಡ ಜಾಸ್ತಿ ಹೊತ್ತು ಬರೋದಿಲ್ಲ, ಸ್ವಲ್ಪ ಹೊತ್ತು ಬರ್ತದೆ ಮತ್ತೆ ನಿಲ್ತದೆ. ಹಾಗಾಗಿ ಏನು ತೊಂದರೆ ಇಲ್ಲ. ಮಳೆ ನಿಂತ ಕೂಡಲೇ ಮನೆಗೆ ಹೋಗೋದು. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು, ಇನ್ನು ಬೇಗನೆ ಮನೆಗೆ ಹೋಗ್ತೇನೆ. ಇವಾಗ ಫುಲ್ಲು ತಂದಾಯಿತು, ಇನ್ನು ದನ ಕರುಗಳನ್ನು ಹೊರಗಡೆ ಕಟ್ಟಬೇಕು. ಈಗ ಮಿಂಟುವನ್ನು ನಾನು ಕೊಂಡೋಗ್ತಾ ಇದ್ದೇನೆ, ದನವನ್ನು ಜಾನ್ ಅವರು ತರ್ತಾ ಇದ್ದಾರೆ. ಜಾನ್ ದನವನ್ನು ಕೊಂಡೋಗ್ತಾರೆ, ನಾನು ಮಿಂಟುವನ್ನು ಕೊಂಡೋಗ್ತೇನೆ. ಚಿಂಟುವನ್ನು ಅಲ್ಲಿ ಕಟ್ಟಿದ್ದಾರೆ, ಆಗ ತಂದು ಕಟ್ಟಿದ್ರು. ಮತ್ತೆ 2ನೇ ಸಲ ಬರುವಾಗ ದನ ಮತ್ತು ಮಿಂಟುವನ್ನು ತಂದದ್ದು. ಮೇಯ್ತಾ ಇದೆ. 2 ಕರುಗಳನ್ನು ಒಂದೇ ಕಡೆ ಕಟ್ಟಿದೆವು, ಹಾಗೆ ದನವನ್ನು ಇಲ್ಲಿ ಮೇಲ್ಗಡೆ ಕಟ್ಟಿದ್ದಾರೆ. ನೋಡಿ ಅಲ್ಲಿದೆ ದನ. ದನವನ್ನು ಕಟ್ಟಿ ಬಂದರು. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು, ಇನ್ನು ಉಳಿದ ಕೆಲಸವನ್ನು ಮಾಡೋದು. ಈಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು. ಈಗ ನಮಗೆ ಒಂದು ಕಡೆ ಹೋಗಿ ಅಡಿಕೆ ಸಸಿಗಳನ್ನು ತರಬೇಕು. ಹಾಗೆ ಇವಾಗ ಜಾನ್ ಮಾತ್ರ ನಾನು ಬೇಗನೆ ಹೋಗಿ ಅಡಿಕೆ ಸಸಿಗಳನ್ನು ತರ್ತೇವೆ. ನಾವು ಅಡಿಕೆ ಸಸಿಗಳನ್ನು ಕೊಂಡೋಗ್ಲಿಕ್ಕೆ ಬಂದಿದ್ದೇವೆ. ಇವಾಗ ಜಾನ್ ಅವರು ಅಡಿಕೆ ಸಸಿಯನ್ನು ತರ್ತಾ ಇದ್ದಾರೆ. ನೋಡಿ ಇಷ್ಟು ಅಡಿಕೆ ಸಸಿಗಳನ್ನು ತಂದೆವು. ಸ್ವಲ್ಪ ಅಡಿಕೆ ಸಸಿ ತರಲಿಕ್ಕಿತ್ತು, ಹಾಗೆ ಹೋಗಿ ನಾವು ಇವಾಗ ಅಡಿಕೆ ಸಸಿಯನ್ನು ತಗೊಂಡು ಬಂದೆವು. ಹಾಗೆ ಮಧ್ಯಾಹ್ನಕ್ಕೆ ಇವಾಗ ಊಟಕ್ಕೆ ಪದಾರ್ಥ ನಿನ್ನೆ ಎದ್ದೇ ಇದೆ. ಹಾಗೆ ಇವಾಗ ಮೀನು ಫ್ರೈ ಮಾಡ್ತಾ ಇದ್ದೇನೆ. ಬಂಗುಡೆ ಮೀನಿಗೆ ಮಸಾಲ ಹಾಕಿಟ್ಟಿದೆ, ಹಾಗೆ ಅದನ್ನು ಇವಾಗ ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಆದಮೇಲೆ ಮತ್ತೆ ಊಟ ಮಾಡೋದು. ನೋಡಿ ಮೀನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಹಾಗೆಯೇ ನಿನ್ನೆ ಮಾಡಿದ ಬಟಾಣಿ ಹಾಗೂ ಆಲೂಗಡ್ಡೆದು ಗಸಿ ಕೂಡ ಇದೆ. ಇವಾಗ ನೋಡಿ ಮೀನು ಫ್ರೈ ರೆಡಿ ಆಯಿತು, ಇನ್ನು ನಾವು ಊಟ ಮಾಡ್ತೇವೆ.